108 ಆರೋಪ ಹೇಳ್ತಿರ್ತಾರೆ. ಯಾಕೆ ಇದೆಲ್ಲ ಸತ್ಯಕ್ಕೆ ದೂರವಾದ ಆರೋಪ. ಅವರಿಗೆ ನಮ್ಮನ್ನ ಇಲ್ಲಿ ಇವಾಗ ಇರಿಸಬಾರ್ದು, ಹೆಂಗಾದ್ರೂ ಮಾಡಿ ಅವರ ಅವಧಿ ಮುಗಿಯೋದ್ರೊಳಗೆ ನನ್ನ ಕಳಿಸ್ಬೇಕು. ಆಮೇಲೆ ಅವರಿಗೆ ಹೇಳುವಂತ ಅಧಿಕಾರಿನ ತಂದು ಕೂರಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇಷ್ಟೆಲ್ಲ ಕಿತಾಪತಿ ಮಾಡ್ತಿದ್ದಾರೆ. ಅದು ಕೆಲವರು ಒಂದು 4-5 ಜನ ಸೇರ್ಕೊಂಡು ಮಾಡ್ತಿರೋದು. ನಾನು ಕೆಟ್ಟ ಕೆಲಸ ಮಾಡಿದ್ರೆ ಏನಾದಿದ್ರೆ ತೋರಿಸ್ಲಿ. ನಾನು ಯಾವುದೇ ಯಾರ ಹತ್ರನೂ ದುಡ್ಡು ಕೇಳಲಿಲ್ಲ, ಯಾವ ಲಂಚನೂ ತಗೊಂಡಿಲ್ಲ. ನನ್ನ ಪಾಡಿಗೆ ನನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಲಾಗಿನಲ್ಲಿ ಯಾವುದೇ ಎಂಟ್ರಿಗಳಿಲ್ಲ. ಏನಿದ್ರು ಅನುಮೋದನೆ, ಫಾರ್ವರ್ಡು, ಬ್ಯಾಕ್ವರ್ಡು ಅಷ್ಟೇ, ರಿಜೆಕ್ಟ್ ಇಷ್ಟೇ ಇತ್ತೀಚೆಗೆ ಅದೂ ಇಲ್ಲ. ಈಗ ಹೊಸ ಈ ಖಾತೆ ಬಂದು ಎರಡೂವರೆ ತಿಂಗಳಿಂದ ಎಲ್ಲ ಖಾತೆಗಳು, ವೆಬ್ಸೈಟ್ಗಳು ಎಲ್ಲ ನಿಂತು ಹೋಗಿದ್ದಾವೆ. ಸೊ ಅದು ಇನ್ನು ಬೀಳುವಲ್ಲಿವರೆಗೂ ನಮ್ದೇನು ಅದ್ರ ಬಗ್ಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಖಾತೆ ಬಗ್ಗೆ ಉಳಿದಂತೆ ಪಂಚಾಯಿತಿ ಕಾಮಗಾರಿಗಳು 3 ವರ್ಷದಿಂದ 3 ಕೋಟಿ 3.5 ಕೋಟಿ ಕಾಮಗಾರಿಗಳೆಲ್ಲ ಆಗ್ತಾ ಇದೆ. ಪ್ರತಿ ವಾರ್ಡಿಗೂ ಒಬ್ಬೊಬ್ಬ ಸದಸ್ಯರಿಗೂ 8-9 ಲಕ್ಷದವರೆಗೂ ಅಭಿವೃದ್ಧಿ ಕಾಮಗಾರಿಗಳೆಲ್ಲ ನಡೆದಿದ್ದಾವೆ. ಹಿಂದೆ ಅಷ್ಟು ಕೂಡ ಆಗ್ತಾ ಇರಲಿಲ್ಲ. 2 ಲಕ್ಷದ ಮೇಲೆ ಎಂದೂ ಆಗಿಲ್ಲ. ನಾನು ಬಂದಿದ ಮೇಲೆ 3 ಆ್ಯಕ್ಷನ್ ಪ್ಲಾನ್ಗಳು ಮಾಡಿದ್ದೀನಿ. ಆಮೇಲೆ ಯಾವ್ದು ಹಕ್ಕುಪತ್ರಗಳು ಇಲ್ಲಿವರೆಗೂ ಖಾತೆಗಳು ಆಗ್ತಿರ್ಲಿಲ್ಲ ಬಡವರಿಗೆ, ಅವರಿಗೆಲ್ಲ ನಾನು ಬಂದ ಮೇಲೆ ಸುಮಾರು ಬಡವರಿಗೆಲ್ಲ ಖಾತೆ ಮಾಡಿಕೊಟ್ಟಿದ್ದೀನಿ. ಅಭಿಯಾನ, ಟ್ಯಾಕ್ಸ್ ಅಭಿಯಾನಗಳು ಮಾಡ್ತಾ ಇದ್ದೀನಿ. ಸ್ವಚ್ಛತಾ ಶನಿವಾರನೂ ಮಾಡ್ತಾ ಇದ್ದೀನಿ. ಸೊ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡ್ತಾ ಇದ್ದೀನಿ. ಅದು ಸುಳ್ಳು ಮಾಹಿತಿ. ನಾನು ಯಾವುದೇ ಸಿಬ್ಬಂದಿಗೂ ಅಕೌಂಟಿಗೆ ಹಾಕೊಳ್ಳೋಕ್ಕೆ ಹೇಳಲಿಲ್ಲ. ಅದು ಅವರು ಉದ್ದೇಶಪೂರ್ವಕವಾಗಿ ಬೇಕು ಅಂತ ಮಾಡಿಬಿಟ್ಟು ಮಾಹಿತಿಗಳು ಈ ಥರ ತಮಗೆ ಕೊಟ್ಟು ಪ್ರಸಾರ ಮಾಡುವ ಥರ ಮಾಡ್ತಿದ್ದಾರೆ.